ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಮನೆಯಲ್ಲೇ ಪನ್ನೀರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನಾನು ಕೂಡ ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಮನೆಯಲ್ಲೇ ಪನ್ನೀರ್ನ. ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಹೇಗೆ ಮಾಡ್ತೀನಿ ಅಂತ. ನೀವು ಕೂಡ ನಾನು ಮಾಡೋ ಪನ್ನೀರ್ನ ತಿಳ್ಕೊಬೇಕು ಅಂತ ಅಂದರೆ ಚೂರು ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ನಾನಿವಾಗ ಪನ್ನೀರ್ ಮಾಡೋದಕ್ಕೆ 2 ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ, ಅಂದರೆ 1 ಲೀಟರ್ ಹಾಲು ತೊಗೊಂಡಿದ್ದೀನಿ. ನೀವು ಬೇಕಾದರೆ 3 ಲೀಟರ್ ಅಥವಾ 2 ಲೀಟರ್ ತೊಗೊಳ್ಬೋದು. ನಾನಿಲ್ಲಿ ಪನ್ನೀರ್ನ ಸ್ವಲ್ಪನೇ ಮಾಡ್ತಾ ಇರೋದು, ಹಾಗಾಗಿ 2 ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ 2 ಪ್ಯಾಕೆಟ್ ಹಾಲನ್ನು ಹಾಕಿಬಿಟ್ಟು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಹಾಲನ್ನು ಕಾಯಿಸೋದಕ್ಕೆ ಇಟ್ಮೇಲೆ 5 ನಿಮಿಷಕ್ಕೋ ಅಥವಾ 3 ನಿಮಿಷಕ್ಕೋ ತಿರುಗಿಸ್ತಾನೆ ಇರಬೇಕು, ಯಾಕಂದರೆ ತಳ ಹಿಡಿಯುತ್ತೆ. ಹಾಗಾಗಿ ತಳ ಹಿಡಿದ್ರೆ ಪನ್ನೀರ್ ಕೂಡ ಕಪ್ಪಾಗೇ ಬರುತ್ತೆ. ಇವಾಗ ಪನ್ನೀರ್ ಮಾಡೋದಕ್ಕೆ ನಾನು ಒಂದು 3 ನಿಂಬೆಹಣ್ಣು ತೊಗೊಂಡಿದ್ದೀನಿ, ಅಥವಾ ನೀವು ವಿನೆಗರ್ ಆದರೂ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಲೀಟರ್ ಹಾಲಿಗೆ 3 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇವಾಗ ನಿಂಬೆಹಣ್ಣು ಜ್ಯೂಸ್ ಎಲ್ಲ ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ಆ ಜ್ಯೂಸನ್ನ ಶೋಧಿಸ್ಕೋಬೇಕಾಗತ್ತೆ. ಒಂದು ಬೀಜ ಇದ್ದರೂ ಕೂಡ ಹಾಲಲ್ಲಿ ಬಿದ್ದರೆ ಕಹಿ ಬರುತ್ತೆ ಪನ್ನೀರ್ ಕೂಡ, ಹಾಗಾಗಿ ಚೆನ್ನಾಗಿ ಶೋಧಿಸ್ಕೋಬೇಕು. ಇವಾಗ ಹಾಲು ಕೂಡ ಉಕ್ಕಿ ಬರ್ತಿದೆ. ಜಾಸ್ತಿ ಕುದಿಸಲೇಬೇಕಂತ ಏನಿಲ್ಲ. ಒಂದು ಕುದಿ ಬಂದಿದ ತಕ್ಷಣವೇ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದರೆ ಹಾಲು ಒಡಕ್ಕೆ ಬರುತ್ತೆ. ಇವಾಗ ನಾನು ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನು ಉಳಿದಿದ್ದು ನಿಂಬೆ ರಸನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೋತೀನಿ. ಜಾಸ್ತಿ ಕುದಿಸೋದು ಬೇಡ, ಯಾಕಂದರೆ ಪನ್ನೀರ್ ತುಂಬ ಹಾರ್ಡ್ ಆಗಿಬಿಡುತ್ತೆ. ಹಾಗಾಗಿ ಇವಾಗ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಹಾಲು ಒಡಕ್ಕೆ ಬಂದಿದೆ ಅಂತ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಒಂದು ವೈಟ್ ಬಟ್ಟೆ ಬರುತ್ತಲ್ವ, ಕಲರ್ ಬಟ್ಟೆ ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಪನ್ನೀರೆಲ್ಲ ಕಲರ್ಫುಲ್ ಆಗುತ್ತೆ. ಹಾಗಾಗಿ ಒಂದು ವೈಟ್ ಮಡಿ ಬಟ್ಟೆ ತೊಗೊಂಡು ಪಾತ್ರೆ ಮೇಲೆ ಹಾಕೋಬೇಕು. ಇವಾಗ ನಾನು ಒಡೆದಿರುವಂತಹ ಹಾಲನ್ನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ನಿಧಾನಕ್ಕೆ ಹಾಕ್ಕೊಳ್ಳಿ, ತುಂಬ ಸುಡ್ತಾ ಇರುತ್ತೆ. ಇವಾಗ ಈ ಥರ ನೀರನ್ನೇ ಸಪ್ರೇಟ್ ಮಾಡಬೇಕಾಗತ್ತೆ, ಒಡೆದಿರೋಂಥ ಹಾಲನ್ನೇ ಸಪ್ರೇಟ್ ಮಾಡಬೇಕಾಗತ್ತೆ. ಇವಾಗ ಇದನ್ನು ಪೂರ್ತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಇದನ್ನು ಸುತ್ತಬೇಕಾಗತ್ತೆ. ಬಟ್ಟೆನ ನಾವು ಎಷ್ಟು ಸುತ್ತುತ್ತೀವೋ ಅಷ್ಟು ನೀರೆಲ್ಲ ಪೂರ್ತಿ ಹೊರಗೆ ಬರುತ್ತೆ. ಇವಾಗ ಮತ್ತೊಂದು ಪಾತ್ರೆಯಲ್ಲಿ ಫ್ರೆಶ್ ನೀರು ಹಾಕ್ಕೊಳ್ತಿದ್ದೀನಿ. ಇವಾಗ ಇದನ್ನು ಫ್ರೆಶ್ ನೀರಲ್ಲಿ ಒಂದು ಸಲ ಜಾಲಿಸ್ಕೋಬೇಕು, ಅಂದರೆ ತೊಳಿಬೇಕು. ಹಾಗೆ ಜಸ್ಟ್ ಡಿಪ್ ಮಾಡಬೇಕಾಗತ್ತೆ ಅಷ್ಟೇ. ತುಂಬ ಹಾರ್ಡಾಗೆಲ್ಲ ತೊಳೆಯೋದೇನು ಬೇಡ, ಯಾಕಂದರೆ ಫುಲ್ ಒಡೆದೋದ್ರೆ ಚೆನ್ನಾಗಿರಲ್ಲ. ಮತ್ತು ಇದನ್ನು ಹಾಗೆ ಓಪನ್ ಮಾಡಿಬಿಟ್ಟು ಒಂದು ಸ್ಪೂನ್ ತೊಗೊಂಡು ಹಾಗೆ ಲೈಟಾಗಿ ಹಿಂಗೆ ಪ್ರೆಸ್ ಮಾಡ್ತಾ ಹೋದರೆ ಅದರಲ್ಲಿ ಏನು ಹುಳಿ ಅಂಶ ಇರುತ್ತೆ, ನಾವು ನಿಂಬೆಹಣ್ಣು ಹಾಕಿರ್ತೀವಲ್ವ, ಹುಳಿ ಅಂಶ ಏನಿರುತ್ತೆ ಎಲ್ಲ ಹೋಗುತ್ತೆ. ಹಾಗಾಗಿ ಈ ಥರ ಫ್ರೆಶ್ ನೀರಲ್ಲಿ ತೊಳ್ಕೊಬೇಕು. ಇವಾಗ ಒಂದು ಫ್ಲಾಟ್ ಮಣೆ ಏನು ಬರುತ್ತೆ ಅದ್ರ ಮೇಲೆ ಇದನ್ನು ಇಟ್ಬಿಟ್ಟು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಶೇಪ್ ಏನು ಬೇಡ ಅಂತ ಅಂದರೆ ಪೂರ್ತಿ ಅದ್ರ ಬಟ್ಟೆ ಮೇಲೆಲ್ಲ ಕವರ್ ಮಾಡಿಬಿಟ್ಟು ಅದ್ರ ಮೇಲೆ ಏನಾದರೂ ವೆಯ್ಟ್ ಐಟಮ್ನ ಇಡಬೇಕಾಗತ್ತೆ. ನಾನು ನೀಟಾಗಿ ಶೇಪ್ ಬರಲಿ ಅಂತ ಈ ಥರ ತರಕಾರಿ ಕಟ್ ಮಾಡೋ ಮಣೆನೇ ಇಡ್ತಾ ಇದ್ದೀನಿ. ಈ ಥರ ಫ್ಲಾಟಾಗಿರೋ ಮಣೆ ಇಡೋದ್ರಿಂದ ನೀಟಾಗಿ ಶೇಪ್ ಬರುತ್ತೆ ಅಂತ ಅಷ್ಟೇ. ಫ್ಲಾಟ್ ಆಗಿರುವಂತಹ ಮಣೆ ಇಟ್ಬಿಟ್ಟು ಅದ್ರ ಮೇಲೆ ನಾವು ಆಗಲೇ ಏನು ಸೋಸ್ಕೊಂಡಿದ್ವಿ ನೀರನ್ನು ಅದನ್ನು ಇಟ್ಬಿಟ್ಟು ಅದಕ್ಕೆ ನಾನು ಈ ಕುಟ್ಟೋ ಕಲ್ಲು ಬರುತ್ತಲ್ವ ಅದನ್ನು ಹಾಕ್ಕೊಳ್ತಿದ್ದೀನಿ ತೂಕಕ್ಕೋಸ್ಕರ. ಈ ಥರ ಒಂದು 3 hours ಅಥವಾ 4 hours ಇಟ್ಟರೆ ಸಾಕಾಗುತ್ತೆ. ಪನ್ನೀರ್ ಕೂಡ ರೆಡಿಯಾಗಿರುತ್ತೆ ಅಷ್ಟರಲ್ಲಿ. ಇವಾಗ ನಾನು ಒಂದು 4 hours ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಪನ್ನೀರ್ ರೆಡಿ ಆಗಿದೆ ಅಂತ. ಆದರೂ ಇನ್ನೂ ಸ್ವಲ್ಪ ಚೆನ್ನಾಗಿ ಶೇಪ್ ಬರಬೇಕಿತ್ತು ಅಂತ ಅನ್ನಿಸ್ತು. ಇರಲಿ ಪರವಾಗಿಲ್ಲ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಅಲ್ವಾ, ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ. ಇದೇ ಪನ್ನೀರ್ನ ನಾವು ಹೊರಗಡೆ ತೊಗೊಳ್ತೀವಿ ಅಂದರೆ 100 ಗ್ರಾಮ್ ತೊಗೊಳ್ತೀವಿ ಅಂದರೂ 90 ರೂಪೀಸ್ 80 ರೂಪೀಸ್ ಕೊಡಬೇಕಾಗತ್ತೆ. ನಾವು ಮನೇಲೇ ಮಾಡ್ಕೋತೀವಿ ಅಂದರೆ ಒಂದು 60 ರೂಪೀಸ್ ಹಾಲು ತೊಗೊಂಬಂದರೆ ನಮಗೆ 100 ಗ್ರಾಮ್ಗಿಂತ ಜಾಸ್ತಿನೇ ಆಗುತ್ತೆ ಪನ್ನೀರು. ಇದೇನು ತುಂಬ ಕಷ್ಟ ಅಂತ ಏನಿಲ್ಲ ಮಾಡೋದು, ತುಂಬ ಈಸಿ ಮಾಡೋದು, ಕ್ವಿಕ್ಕಾಗಿ ಮಾಡ್ಬೋದು. ಒಂದು ನಿಂಬೆ ಹಣ್ಣು, ಒಂದು ಹಾಲು, ಒಂದು ಗ್ಯಾಸ್ ಇದ್ದರೆ ಸಾಕಪ್ಪ, ಮಾಡ್ಕೋಬೋದು ಆರಾಮಾಗಿ. ಹೊರಗಡೆ ಆದರೆ ಎಷ್ಟೋ ದಿನ ತೊಗೊಬಂದು ಮಾಡ್ಕೋಬೇಕಾಗತ್ತೆ, ಮನೆಯಲ್ಲೇ ಆದರೆ ತುಂಬ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ಬೋದು. ಓಕೆ, ನೋಡಿದ್ರಲ್ವಾ ಹೇಗೆ ಮಾಡೋದು ಪನ್ನೀರ್ ಅಂತ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.